ಚಂಚಲವಾಗಿರುವ ಮನಸ್ಸನ್ನ ಬಂಧಿಸಿಡುವುದೇ ಯೋಗ. ವಿಶ್ವಕ್ಕೆ ಆರೋಗ್ಯ ಮಂತ್ರ ಪರಿಚಯಿಸಿದ್ದು ನಮ್ಮ ಭಾರತ. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯ ಮೊಳಗಿಸಿ ಡಂಬಳದ ಕೆಜಿಎಸ್ ಶಾಲೆ ಆವರಣದಲ್ಲಿ ಸರ್ವೋದಯ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ವಿವಿಧ ದೇಶಗಳ ಸಂಸ್ಥೆ ಡಂಬಳ ಹಾಗೂ ಊರಿನ ಪರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಒಂದು ದಿನದಲ್ಲಿ ಅಂಗವಾಗಿ ಯೋಗ ತರಬೇತಿ ಶಿಬಿರ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಗುಡದಪ್ಪ ತಳಗೇರಿಯವರು ಮಾತನಾಡಿದರು. ಯೋಗ ಅನ್ನುವುದು ಉತ್ತಮ ಆರೋಗ್ಯಕರ ದೈಹಿಕ, ಮಾನಸಿಕ, ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳಿದರು. ಆರೋಗ್ಯವನ್ನ ಸದೃಢವಾಗಿಡಲು ಯೋಗ ಸಹಕಾರಿಯಾಗಲಿದೆ ಅಂತ ಹೇಳಿದರು. ಇಂತಹ ಆರೋಗ್ಯದ ಮಂತ್ರವನ್ನು ಸಾರಿದ ಹೆಮ್ಮೆಯ ದೇಶ ನಮ್ಮ ಭಾರತ ಅಂತ ಶ್ರೀ ಗವಿಸಿದ್ದಪ್ಪ ಹಳ್ಳಕರ ಗ್ರಂಥಪಾಲಕರು, ಡಂಬಳ ಉಪನ್ಯಾಸಕರಾದ ಮಲ್ಲಿಕಾರ್ಜುನ್ ಗೌಡನವರು ಕೂಡ ಮಾತನಾಡಿದರು. ಮಕ್ಕಳಿಗೆ ಸರ್ವ ರಂಗದಲ್ಲೂ ತೊಡಗಿಸಿಕೊಂಡು ಮಕ್ಕಳ ವಿಕಾಸಕ್ಕಾಗಿ ಶ್ರಮಿಸ್ತಾ ಇರುವ ಈ ಸಂಸ್ಥೆಯ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿ ಯೋಗಾಚರಣೆಯು ಒಂದು ದಿನಕ್ಕೆ ಸೀಮಿತವಾಗಬಾರದು ಅಂತ ಹೇಳಿದರು. ಒಂದು ದಿನದ ಯೋಗವನ್ನ ಮಕ್ಕಳಿಗೆ ತರಬೇತಿ ನೀಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಸಂದರ್ಭದಲ್ಲಿ ವಿಶೇಷವಾಗಿ ಮಂಜು ನವಲಗುಂದ, ಶಿಕ್ಷಕರಾದ ಮುತ್ತು ಬಿದ್ದಕಟ್ಟಿ, ವಸತಿ ನಿಲಯ ಸಿಬ್ಬಂದಿ ಕೊಟ್ರೇಶ್ ಸರ್ ಅವರು, ಮಾನಸ ಜ್ಞಾನಾಮೃತ ಸಂಜೆ ತರಗತಿಗಳ ವಿದ್ಯಾರ್ಥಿಗಳು, ಡಂಬಳ ವಸತಿ ನಿಲಯದ ಮಕ್ಕಳು, ಊರಿನ ಯುವಕರು, ಸಂಸ್ಥೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. सर्वे भद्राणि पश्यन्तु मा कश्चित् दुःखभाग् भवेत्।